ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನನ್ನ ಹಿಂದಿನ ವಿಡಿಯೋದಲ್ಲಿ ಕರಿಬೇವಿನ ಸೊಪ್ಪಿನ ಉಪಯೋಗಗಳ ಬಗ್ಗೆ ನಿಮಗೆ ತಿಳಿಸಿದ್ದೆ ಮತ್ತು ಇದನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ತಿಳಿಸಿದ್ದೆ. ಇವತ್ತು ನಿಮಗೆ ಔಷಧಿ ಗುಣಗಳ ಆಗರವಾಗಿರುವಂತಹ ನಮ್ಮ ದಿನನಿತ್ಯದ ಅಡುಗೆಗೆ ಅಗತ್ಯವಾಗಿರುವ ಈ ಕರಿಬೇವಿನ ಗಿಡವನ್ನು ಮೇಂಟೈನ್ ಮಾಡೋದು ಹೇಗೆ, ಈ ಗಿಡ ದಟ್ಟವಾಗಿ ಎಲೆಗಳನ್ನು ಬಿಡುವಂತೆ ಹೇಗೆ ಮಾಡೋದು, ಇದಕ್ಕೆ ಗೊಬ್ಬರ ತಯಾರಿಸೋದು ಹೇಗೆ, ಇಷ್ಟೇ ಅಲ್ಲದೆ ಈ ಗಿಡಕ್ಕೆ ವಿಶೇಷವಾದ ಸಾವಯವ ಕೀಟನಾಶಕ ಯಾವುದು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ಈ ಕರಿಬೇವಿನ ಗಿಡವನ್ನು ನೀವು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕ್ವಿಕ್ಕಾಗಿ ಹೇಳ್ತೀನಿ. ನಂತರ ಈ ಗಿಡ ದಟ್ಟವಾದ ಎಲೆಗಳನ್ನು ಬಿಡೋದಕ್ಕೆ ಯಾವ ಗೊಬ್ಬರವನ್ನು ನಾವು ಯೂಸ್ ಮಾಡಬೇಕು, ಇದನ್ನು ಹೇಗೆ ತಯಾರು ಮಾಡಬೇಕು, ಹಾಗೂ ವಿಶೇಷ ಕೀಟನಾಶಕವನ್ನು ಇದಕ್ಕಾಗಿ ಅಂತಲೇ ತಯಾರು ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಈ ಕರಿಬೇವಿನ ಗಿಡಕ್ಕೆ ಸಾಕಷ್ಟು ಬಿಸಿಲು ಬೇಕಾಗತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಅಂತಂದರೆ ದಿನಪೂರ್ತಿ ಬಿಸಿಲು ಸಿಕ್ಕರೆ ಕರಿಬೇವಿನ ಗಿಡದಲ್ಲಿ ಹೊಸ ಹಸಿರು ಎಲೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬಿಸಿಲಿನ ಪ್ರಮಾಣ ಹೆಚ್ಚಾದರೆ ಗಿಡದ ಎಲೆಗಳು ಒಣಗೋ ಸಾಧ್ಯತೆ ಕೂಡ ಇದೆ. ಸಾಮಾನ್ಯವಾಗಿ ಮೇ ಜೂನಲ್ಲಿ 40 ಡಿಗ್ರಿಗಿಂತ ಹೆಚ್ಚಿನ ಉಷ್ಣಾಂಶ ಏನಾದರೂ ಇದ್ದರೆ ಈ ಗಿಡಗಳಿಗೆ ತುಂಬ ತೊಂದರೆ ಉಂಟಾಗುತ್ತೆ. ಇಂಥ ಸಮಯದಲ್ಲಿ ಇವುಗಳಿಗೆ ಮುಂಜಾನೆ ಮತ್ತು ಸಂಜೆಯ ಬಿಸಿಲು ಸಿಕ್ಕರೆ ಸಾಕಾಗತ್ತೆ. ಮಳೆಗಾಲದಲ್ಲಿ ಗಿಡಕ್ಕೆ ಮಳೆಯ ನೀರು ಸಿಗೋ ಹಾಗೆ ನೋಡ್ಕೊಳ್ಳಿ. ಮಳೆ ನೀರು ನೇರವಾಗಿ ಗಿಡಕ್ಕೆ ಬೀಳದೇ ಇದ್ದರೆ ಇದನ್ನು ನೀವು ಇನ್ನೊಂದು ಪಾತ್ರೆಯಲ್ಲಿ ಹಿಡಿದಿಟ್ಟು ನಂತರ ಗಿಡಕ್ಕೆ ಹಾಕೋದು ತುಂಬಾ ಒಳ್ಳೆಯದು. ಇದರಿಂದ ಎಲೆಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದರೆ ಮಳೆ ನೀರಿನಲ್ಲಿ ನೈಟ್ರೋಜನ್ ಅಂಶ ಅಧಿಕವಾಗಿರುತ್ತೆ. ಇದರಿಂದಾಗಿ ಗಿಡದ ಎಲೆಗಳು ಹಸಿರಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಚಳಿಗಾಲದಲ್ಲಿ ಈ ಗಿಡ ಡಾರ್ಮೆನ್ಸಿಗೆ ಹೋಗೋದ್ರಿಂದ ಎಲೆಗಳು ಸಾಮಾನ್ಯವಾಗಿ ಉದುರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಡಾರ್ಮೆನ್ಸಿಯಿಂದ ಇದನ್ನು ರಕ್ಷಿಸಬೇಕು ಅಂತಂದರೆ ರಾತ್ರಿ ಈ ಗಿಡವನ್ನು ನೀವು ಕವರ್ ಮಾಡಿ ಇಡೋದು ಒಳ್ಳೆಯದು. ಬೆಳಗ್ಗೆ ಈ ಗಿಡಕ್ಕೆ ಬಿಸಿಲು ಬೀಳೋ ಹಾಗೆ ನೋಡ್ಕೊಳ್ಳಿ. ಕರಿಬೇವಿನ ಗಿಡ ಉದ್ದ ಬೆಳೀತಾ ಇದ್ದರೆ ಅದನ್ನು ನೀವು ಟ್ರಿಮ್ ಮಾಡೋದು ತುಂಬಾ ಮುಖ್ಯ. ಇಲ್ಲಾಂತಂದರೆ ಗಿಡಕ್ಕೆ ಸಿಗುವ ಪೋಷಕಾಂಶಗಳೆಲ್ಲ ಗಿಡದ ಎತ್ತರಕ್ಕೆ ಬೆಳೆಯೋದಕ್ಕೆ ಖರ್ಚಾಗ್ಬಿಡುತ್ತೆ. ಇದರಿಂದ ಗಿಡದಲ್ಲಿ ಸಾಕಷ್ಟು ಎಲೆಗಳು ಬರೋದಿಲ್ಲ. ಆದ್ದರಿಂದ ಗಿಡವನ್ನು ಆಗಾಗ ನೀವು ಪ್ರೂನ್ ಮಾಡ್ತಾನೆ ಇರಬೇಕಾಗತ್ತೆ. ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಹಾಗೂ ಮಳೆಗಾಲದಲ್ಲಿ ಗಿಡವನ್ನು ನೀವು ಪ್ರೂನ್ ಮಾಡೋದು ಒಳ್ಳೆಯದು. ಅತಿಯಾದ ಬಿಸಿಲು, ಚಳಿ ಅಥವಾ ಅಧಿಕ ಮಳೆ ಇರುವಾಗ ನೀವು ಈ ಗಿಡವನ್ನು ಪ್ರೂನ್ ಮಾಡೋದು ಬೇಡ. ಒಂದು ವೇಳೆ ಕರಿಬೇವಿನ ಗಿಡವನ್ನು ನೀವು ಸಣ್ಣ ಪಾಟ್ನಲ್ಲಿ ನೆಟ್ಟಿದರೆ ಅದರ ಬೇರುಗಳು ಹೊರಗೆ ಬಂದಿರುವಂಥ ಸಾಧ್ಯತೆ ಇರುತ್ತೆ. ಇಂಥ ಸಮಯದಲ್ಲಿ ಈ ಗಿಡವನ್ನು ಬೇರೆ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡೋದು ತುಂಬಾ ಮುಖ್ಯ. ಆದರೆ ಈ ಟ್ರಾನ್ಸ್ಪ್ಲಾಂಟನ್ನು ನೀವು ಮಳೆಗಾಲದಲ್ಲಿ ಮಾತ್ರ ಮಾಡಬೇಕು. ಬೇರೆ ಸೀಸನ್ನಲ್ಲಿ ಮಾಡಿದರೆ ಗಿಡ ಒಣಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕರಿಬೇವಿನ ಗಿಡವನ್ನು ಇದರ ಬೀಜ ಅಥವಾ ಕಟಿಂಗ್ನಿಂದ ಇದನ್ನು ಬೆಳೆಸ್ಬೋದು. ನಿಮಗೆ ಕಾಣ್ತಾ ಇದೆಯಲ್ಲ, ಇವೇ ನೋಡಿ ಕರಿಬೇವಿನ ಬೀಜಗಳು. ಒಂದು ವೇಳೆ ನಿಮಗೆ ಗಿಡದಲ್ಲಿ ಎಲೆಗಳು ಹೆಚ್ಚು ಬೇಕು ಅಂತ ಅನ್ನೋದಾದರೆ ಈ ಬೀಜಗಳನ್ನು ನೀವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಇಲ್ಲ ಈ ಬೀಜಗಳಿಂದ ನೀವು ಹೊಸ ಗಿಡವನ್ನು ನೆಡಬೇಕು ಅಂತ ಅನ್ನೋದಾದರೆ ಈ ಬೀಜಗಳನ್ನು ಬಲಿಯೋದಕ್ಕೆ ಹಾಗೆ ಬಿಡಬೇಕಾಗತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪು ಬಣ್ಣಕ್ಕೆ ತಿರುಗಿದೆಯಲ್ಲ, ಈಗ ಇವು ಚೆನ್ನಾಗಿ ಬಲ್ತಿರ್ತವೆ. ಈ ಬೀಜಗಳಿಂದ ನೀವು ಹೊಸ ಗಿಡವನ್ನು ಬೆಳೆಸ್ಬೋದು. ಈ ಹೊಸ ಗಿಡವನ್ನು ಬೆಳೆಸೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈಗ ಈ ಕರಿಬೇವಿನ ಗಿಡ ಚೆನ್ನಾಗಿ ಬೆಳಿಬೇಕು ಅಂದರೆ ಯಾವ ಫರ್ಟಿಲೈಸರನ್ನು ನಾವು ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಇದು ನೋಡಿ ಬಟರ್ ಮಿಲ್ಕ್. ಇದು ನಿಮಗೆ ಮಿಲ್ಕ್ ಡೈರಿಯಲ್ಲಿ ಬೇಕಾದಷ್ಟು ಸಿಗುತ್ತೆ. ಈ ಹಾಲು ಅಥವಾ ಮೊಸರಿನಿಂದ ನಾವು ಬೆಣ್ಣೆಯನ್ನು ಸಂಪೂರ್ಣವಾಗಿ ತೆಗಿತೀವಿ, ನಂತರ ಉಳಿಯುವಂತಹ ನೀರೇ ಈ ಬಟರ್ ಮಿಲ್ಕ್. ಇದನ್ನು ನೀವು ಮಣ್ಣಿಗೆ ಸೇರಿಸೋದ್ರಿಂದ ಈ ಕರಿಬೇವಿನ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಈಗ ಈ ಕರಿಬೇವಿನ ಗಿಡಕ್ಕೆ ಬರುವಂತಹ ಕೀಟಗಳಿಂದ ಈ ಗಿಡವನ್ನು ಹೇಗೆ ರಕ್ಷಣೆ ಮಾಡೋದು ನೋಡೋಣ ಬನ್ನಿ. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ತಂಬಾಕು ಸಿಗುತ್ತೆ. ಇದು ನಿಮಗೆ ಪಾನ್ ಶಾಪ್ಗಳಲ್ಲೂ ಸಿಗುತ್ತೆ, ಸಣ್ಣ ಸಣ್ಣ ಪ್ಯಾಕ್ಗಳಲ್ಲೂ ಸಿಗುತ್ತೆ. ನೀವು ಇದನ್ನು ತಂದು ಅರ್ಧ ಲೀಟರ್ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಸಣ್ಣ ಬೆಂಕಿಯಲ್ಲಿ ಇದನ್ನು ನೀವು ಕುದಿಸ್ಬೇಕು ಚೆನ್ನಾಗಿ. ನಂತರ ಇದು ಕೂಲಾಗಲಿಕ್ಕೆ ಬಿಡಬೇಕು. ನೋಡಿ, ಇದನ್ನು ಸಣ್ಣ ಬೆಂಕಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ನಂತರ ಕೂಲಾಗಲಿಕ್ಕೆ ಬಿಡಬೇಕು. ಇದನ್ನು ನಂತರ ಫಿಲ್ಟ್ರ್ ಮಾಡಿ ಒಂದು ಸ್ಪ್ರೇಯರ್ಗೆ ಹಾಕಿ ಗಿಡಕ್ಕೆ ಸ್ಪ್ರೇ ಮಾಡಬೇಕು. ಇದರಿಂದ ಗಿಡದಲ್ಲಿರುವಂಥ ಎಲ್ಲ ಕೀಟಗಳು ನಾಶವಾಗ್ತವೆ ಮತ್ತು
ಕೀಟಗಳು ಈ ಕರಿಬೇವಿನ ಸೊಪ್ಪಿನ ಗಿಡಕ್ಕೆ ಬರೋದೇ ಇಲ್ಲ. ಈ ಕರಿಬೇವಿನ ಗಿಡಕ್ಕೆ ಬರುವಂತಹ ಕಪ್ಪು ಚುಕ್ಕೆ ರೋಗ ಇರ್ಬೋದು ಅಥವಾ ಎಲೆಗಳು ಹಳದಿ ಆಗೋದಿರ್ಬೋದು, ಇವೆಲ್ಲವನ್ನು ನೀವು ಇದರಿಂದ ತಡೆಗಟ್ಟಬಹುದು. ಈಗ ಈ ಕರಿಬೇವಿನ ಗಿಡ ದಟ್ಟವಾಗಿ ಬೆಳೆಯೋದಕ್ಕೆ, ಚೆನ್ನಾಗಿ ಎಲೆಗಳನ್ನು ಬಿಡಲಿಕ್ಕೆ ನಿಮಗೆ ಇನ್ನೊಂದು ಎಫೆಕ್ಟಿವ್ ಆದಂಥ ಮೆಥಡನ್ನು ಹೇಳ್ತಾ ಇದ್ದೀನಿ ನೋಡಿ. ಇದು ಕರ್ಡ್ ಅಥವಾ ಮೊಸರು, ಹಳೆಯ ಮೊಸರನ್ನ ನೀವು ತಗೊಳ್ಬೇಕು. ಸುಮಾರು 1 ವಾರ ಅಥವಾ 10 ದಿನಗಳಷ್ಟು ಹಳೆಯದಾದ ಮೊಸರನ್ನ ತಗೊಳ್ಳೋದು ಒಳ್ಳೆಯದು. ಇದು ಕರಿಬೇವಿನ ಗಿಡಕ್ಕೆ ಫರ್ಟಿಲೈಸರ್ ಆಗಿ ಜೊತೆಗೆ ಕೀಟನಾಶಕವಾಗಿ ಕೂಡ ವರ್ಕ್ ಮಾಡುತ್ತೆ. ಈಗ ನೀವು ಏನು ಮಾಡಬೇಕು ಅಂತಂದರೆ ಸುಮಾರು 2 ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು. ಇದಕ್ಕೆ 1 ಸ್ಪೂನ್ನಷ್ಟು ಈ ಮೊಸರನ್ನು ಹಾಕಬೇಕು. ಇದನ್ನು ಹಾಕಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಬರುವಂಥ ಸಣ್ಣ ಸಣ್ಣ ಮೊಸರಿನ ಕಣಗಳನ್ನು ಕೂಡ ನೀವು ಇದರಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದನ್ನು ನೀವು 3-4 ದಿವಸಗಳವರೆಗೆ ಹಾಗೆ ಡಿಕಂಪೋಸ್ ಆಗಲಿಕ್ಕೆ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಉಪಯೋಗಿಸ್ಬೋದು. ಈಗ ಇನ್ನೊಂದು ಬಹಳ ಮುಖ್ಯವಾದಂಥ ಸ್ಟೆಪ್ಪನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಿಮ್ಮನೇಲಿ ಇರೋವಂಥ ಯಾವುದಾದ್ರೂ ಒಂದು ಕಾಪರ್ ಸ್ಪೂನ್ ಅಥವಾ ಪ್ಲೇಟನ್ನು ಇದರಲ್ಲಿ ಮುಳುಗಿಸಿಡಬೇಕು. ಇದರಿಂದ ಈ ಲಿಕ್ವಿಡ್ನ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಇದನ್ನು ನೀವು 1 ದಿವಸ, 2 ದಿವಸ ಅಥವಾ 3-4 ದಿವಸಗಳವರೆಗೂ ಇಡಬಹುದು. ನಂತರ ಈ ಲಿಕ್ವಿಡನ್ನು ನೀವು ಒಂದು ಸ್ಪ್ರೇಯರ್, ಜೆಟ್ ಸ್ಪ್ರೇಯರ್ ಇರ್ಬೋದು ಅಥವಾ ನೀವು ನಾರ್ಮಲ್ ಆಗಿ ಉಪಯೋಗಿಸುವಂಥ ಒಂದು ಸ್ಪ್ರೇಯರ್ ಕೂಡ ಇರ್ಬೋದು, ಯಾವುದನ್ನು ಬೇಕಾದರೂ ಉಪಯೋಗಿಸ್ಬೋದು. ಈಗ ಈ ಕರಿಬೇವಿನ ಗಿಡಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ನೋಡಿ. ಈ ಕರಿಬೇವಿನ ಗಿಡಕ್ಕೆ ನೀವು ಈ ಲಿಕ್ವಿಡನ್ನು ಆ್ಯಡ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಕೆಳಗಡೆ ಇರುವಂಥ ಡ್ರೈ ಲೀವ್ಸ್ ಇರ್ಬೋದು ಅಥವಾ ಸಣ್ಣ ಸಣ್ಣದಾಗಿ ಬೆಳೆದಿರುವಂಥ ಕಳೆಗಳಿರ್ಬೋದು, ಇವೆಲ್ಲವನ್ನು ಕಿತ್ತು ಹಾಕಬೇಕು. ಇದನ್ನು ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ನೋಡಿ. ನಾನು ಇಲ್ಲಿ ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಜೊತೆಗೆ ಪಾಟ್ನ ಸುತ್ತ ನೋಡಿ ಡ್ರೈ ಆಗಿರುವಂತಹ ಮಣ್ಣನ್ನು ನೀವು ಸಪ್ರೇಟ್ ಮಾಡಬೇಕು ನೋಡಿ. ಈ ರೀತಿ ಮಣ್ಣನ್ನು ಬಿಡಿಸ್ಬೇಕು. ಇಲ್ಲೆಲ್ಲ ಇದರ ಬೇರುಗಳು ಹೋಗಿರ್ತವೆ, ತುಂಬ ಹುಷಾರಾಗಿ ಮಾಡಬೇಕು ಇದನ್ನು. ಈಗ ನಾವು ತಯಾರು ಮಾಡಿ ಇಟ್ಕೊಂಡಂತಹ ಈ ಲಿಕ್ವಿಡನ್ನು ಸುಮಾರು 200 ml ಅಷ್ಟು ಇದಕ್ಕೆ ಆ್ಯಡ್ ಮಾಡಬೇಕು. ಈ ಲಿಕ್ವಿಡ್ನಲ್ಲಿ ತುಂಬ ನೈಟ್ರೋಜನ್ ಇರುತ್ತೆ. ಇದರಿಂದ ಈ ಕರಿಬೇವಿನ ಎಲೆಗಳು ತುಂಬ ಚೆನ್ನಾಗಿ ಬೆಳೀತವೆ. ಇದನ್ನು ನೀವು 3-4 ದಿನಗಳಿಗೆ ಒಮ್ಮೆ ಈ ಕರಿಬೇವಿನ ಗಿಡಕ್ಕೆ ಹಾಕಬಹುದು. ಜೊತೆಗೆ ಇದೇ ಲಿಕ್ವಿಡನ್ನು ನೀವು ಸ್ಪ್ರೇಯರಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಎಲ್ಲ ಎಲೆಗಳಿಗೆ ಸ್ಪ್ರೇ ಮಾಡಬೇಕು, ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇದನ್ನು ಕೂಡ ನೀವು 3-4 ದಿನಗಳಿಗೆ ಒಮ್ಮೆ ರಿಪೀಟ್ ಮಾಡಬೇಕು. ಇದರಿಂದ ನಿಮ್ಮ ಗಿಡಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗೋದ್ರ ಜೊತೆಯಲ್ಲಿ ಈ ಕೀಟನಾಶಕ ಕೂಡ ನಿಮ್ಮ ಗಿಡಕ್ಕೆ ಸಿಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿ ನೀವು ನಿಮ್ಮ ಕರಿಬೇವಿನ ಗಿಡವನ್ನು ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳ್ಕೊಳ್ಬಹುದು. ಹಾಗೆ ಈ ಕರಿಬೇವಿನ ಗಿಡಕ್ಕೆ ಬರುವಂತಹ ಕೀಟಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಾವಯವ ವಿಧಾನದಿಂದ ನಿಮ್ಮ ಗಿಡವನ್ನು ಅಂದರೆ ಕರಿಬೇವಿನ ಗಿಡವನ್ನು ಎಷ್ಟು ಚೆನ್ನಾಗಿ ಬೆಳ್ಕೊಳ್ಬಹುದು ಅಂಥೇಳಿ. ಆದರೆ ಇದಕ್ಕಾಗಿ ನೀವು ನಾ ಹೇಳಿದ ಎಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.